ಎಲ್ಲರಿಗೂ ನಮಸ್ಕಾರ. ಕವನ ಉಲ್ಲಾಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಸುಲಭವಾಗಿ ಬೆಳಗಾವಿ ಕುಂದನ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಲೆ ಹಚ್ಚಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಲೀಟ್ರ್ ಆಗುವಷ್ಟು ಹಸಿ ಹಾಲನ್ನ ಹಾಕೊಳ್ತಾ ಇದ್ದೀನಿ. ಈ ಹಾಲನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅರ್ಧ ಲೀಟ್ರ್ ಹಾಲು 1/4 ಲೀಟ್ರ್ ಪ್ರಮಾಣಕ್ಕೆ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಮಧ್ಯೆ ಮಧ್ಯೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಿ. ಹಾಗೂ ಇದಕ್ಕೆ ಒಂದು 3/4 ಕಪ್ ಆಗುವಷ್ಟು ಮೊಸರನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಆದಷ್ಟು ಫ್ರೆಶ್ ಆಗಿರುವಂತಹ ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ಳಿ. ಆವಾಗ ಕುಂದ ಬಹಳ ರುಚಿಯಾಗಿ ಬರುತ್ತೆ. ನೀವು ಎಷ್ಟು ಫ್ರೆಶ್ ಆಗಿರೋ ಮೊಸರು ತೊಗೊಳ್ತೀರೋ ಅಷ್ಟು ದಿನ ಕುಂದ ಬಾಳಿಕೆ ಬರುತ್ತೆ. ಈಗ ಸಕ್ಕರೆನ ಕರಗಿಸ್ಕೊಳ್ಳೋಣ. ನಾನು ಒಲೆ ಹಚ್ಚಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3/4 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನೊಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆನ ಬಳಸ್ಕೊಳ್ತಾ ಇದ್ದೀನಿ. ನೀವು 1 ಕಪ್ನ ಬೇಕಾದರೂ ಬಳಸ್ಕೊಳ್ಬೋದು. ಯಾವುದೇ ರೀತಿ ನೀರನ್ನು ಬಳಸದೆ ಹಾಗೆ ಡ್ರೈ ಆಗಿ ನಾವು ಈ ಸಕ್ಕರೆ ಸಿರಪ್ನ ರೆಡಿ ಮಾಡ್ಕೊಳ್ಬೇಕು. ಆದಷ್ಟು ಸಣ್ಣುರಿಯಲ್ಲಿ ನೀವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದಿವಾಗ ರೆಡಿಯಾಗಿದೆ. ಹಾಲು ಮೊಸರನ್ನ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟಿದ್ನಲ್ಲ, ಈ ಥರ ಆಗಿರುತ್ತೆ. ಇದರಲ್ಲಿ ಒಂದು 3/4 ಭಾಗ ನೀರು ಪೂರ್ತಿ ಡ್ರೈ ಆಗಿದ ನಂತರದಲ್ಲಿ ನೀವು ಸಕ್ಕರೆ ಮಿಶ್ರಣನ ಸೇರಿಸ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಕುಂದನ ನಾವು ಕಡಿಮೆ ಅವಧಿಯಲ್ಲಿ ರೆಡಿ ಮಾಡ್ಕೊಳ್ಬಹುದು. ಜಾಸ್ತಿ ನೀರಿದ್ರೆ ಇದು ಡ್ರೈ ಆಗೋಕ್ಕೆ ತುಂಬ ಸಮಯ ತಗೊಳುತ್ತೆ. ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕುಂದನ ನೀವು ರೆಡಿ ಮಾಡ್ಕೊಳ್ಬೇಕಾದ್ರೆ ಆದಷ್ಟು ಸಣ್ಣುರಿಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ನೀವು ಸಕ್ಕರೆನ ಕರಗಿಸ್ಕೊಳ್ಳುವಾಗ ಹೈ ಫ್ಲೇಮ್ನಲ್ಲಿ ಮಾಡಿಕೊಂಡ್ರೆ ಸಕ್ಕರೆ ಏನಾದರೂ ಸೀದೋಗ್ಬಿಟ್ರೆ ಕುಂದ ಕಹಿಯಾಗಿ ಬರುತ್ತೆ. ಆಗ ನಾನಿಲ್ಲಿ 1 ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೊಳ್ಳೋದ್ರಿಂದ ಬಹಳ ಸುವಾಸನೆ ಭರಿತವಾಗಿ ಕುಂದ ಬರುತ್ತೆ. ಹಾಗೂ 1 ಚಮಚ ತುಪ್ಪನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು, ರುಚಿಯಾಗಿ ಬರುತ್ತೆ. ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ ಪೌಡ್ರನ್ನ ಮಾಡಿ ಬೇಕಾದರೂ ಸೇರಿಸ್ಕೊಳ್ಬೋದು. ರುಚಿ ಅದ್ಭುತವಾಗಿ ಬರುತ್ತೆ. ಪೂರ್ತಿ ನೀರಿನಂಶ ಡ್ರೈ ಆಗಿದ ನಂತರದಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಇನ್ನಷ್ಟು ಸುಲಭವಾದ ರೆಸಿಪಿಗಳು ನಿಮ್ಗೇನಾದರೂ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋಕ್ಕೊಂದು ಲೈಕ್ ಬಟನ್ ಒತ್ತಿ. ನಿಮ್ಗೇನಾದ್ರು ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ಸುಲಭವಾದ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.